ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಏನೋ ಆರಿ ಹೋಯಿತು. ಆದ್ರೀಗ ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ಕೊಂಡಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ದು ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಬದಲಾವಣೆ ಚರ್ಚೆ ನಡುವೆ ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಂಪನ. ನಾಳೆ ಸಚಿವರಿಗೆ ಸಿಎಂ ಔತಣ. ಯಾವ ಕ್ಯಾಬಿನೆಟ್ ಇಲ್ಲ, ಎಲ್ಲ ಗಾಳಿ ಸುದ್ದಿ ಎಂದ ಡಿಸಿಎಂ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆಗೆ ಕಿಚ್ಚು ಹೊತ್ತಿಕೊಂಡಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಕರೆದಿರುವ ಔತಣಕೂಟ ಈ ಬಗ್ಗೆ ಬೆಂಕಿಗೆ ತುಪ್ಪ ಸುರಿದಿದೆ. ಸಂಪುಟ ಪುನಾರಚನೆ ಆಗಬಹುದು, ಅದಕ್ಕಾಗಿಯೇ ಈ ಡಿನ್ನರ್ ಸಭೆ ಅಂತೆಲ್ಲ ವ್ಯಾಖ್ಯಾನಗಳನ್ನ ವಿಪಕ್ಷ ಮಾಡ್ತಾ ಇದೆ. ಆದ್ರೆ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆಯೋದಕ್ಕೆ ಡಿಸಿಎಂ ಡಿಕೆ ಮುಂದಾಗಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದೀವಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನು ಮಾಡಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ರು ಮಾಡಿದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್, ಏನೇ ಇದ್ರು ಹೈಕಮಾಂಡ್. ಡಿಸಿಎಂ ಡಿಕೆ ಶಿವಕುಮಾರ್ ಹೀಗೆ ಸಂಪುಟ ಪುನಾರಚನೆ ಯಾವುದೂ ಇಲ್ಲ, ಅದೆಲ್ಲ ಗಾಳಿ ಸುದ್ದಿ ಎಂದಿದ್ದಾರೆ. ಆದರೆ 2 ದಿನಗಳಿಗೆ ಮೊದಲು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೂ ಡಿನ್ನರ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ ಸಂಪುಟ ಪುನಾರಚನೆ ನಡೆಯುತ್ತೆ ಅನ್ನೋ ರೀತಿನೇ ಮಾತನಾಡಿದ್ರು. ಎಲ್ಲ ಮಿನಿಸ್ಟರ್ಗಳನ್ನ ಊಟಕ್ಕೆ ಕರೆದಿದ್ದೀನಿ, ರೀಸಫಲ್ಗೂ ಅದಕ್ಕೂ ಸಂಬಂಧ ಇಲ್ಲ. ಊಟಕ್ಕೆ ಕರೆದಿರೋದು ಮಾಮೂಲಿಯಾಗಿ ಬಹಳ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ. ಸಿಎಂ ಸಂಪುಟ ಪುನಾರಚನೆಯ ಸುಳಿವು ಕೊಟ್ಟಿದ್ದಾರೆ. ಡಿಸಿಎಂ ಅದೆಲ್ಲ ಗಾಳಿ ಸುದ್ದಿ ಅಂತಿದ್ದಾರೆ. ಇದರ ಮಧ್ಯೆನೇ ಸಚಿವಾಕಾಂಕ್ಷಿಗಳು ತಮಗೂ ಮಂತ್ರಿಗಿರಿ ಸಿಗುತ್ತಾ ಅಂತ ಆಸೆಗಣ್ಣಿನಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ದು 21 ತಾರೀಕು 23 ತಾರೀಕು 2 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಚಿಂತೆ ನಡೀತಾ ಇದೆ, ಆಗ್ಬೋದಂತ ವಿಶ್ವಾಸ ಇದೆ. ಸರ್ಕಾರದ ಹಂತದಲ್ಲಿ ಅರ್ಹತೆ ಮೇಲೆಗೆ ಅವಕಾಶಗಳು ಸಿಗುವಂಥದ್ದು. ನಾನು ಅರ್ಹಳಿದ್ರೆ ನನಗೆ ಅವಕಾಶ ಸಿಗಿ, ತ್ಯಾಗ ಮಾಡಿ ಸಿಗುವಂಥ ಅವಕಾಶ ನನಗೆ ಬೇಡ. ನಾನು ಅರ್ಹಳಿದ್ರೆ ಆ ಸ್ಥಾನಮಾನಕ್ಕೆ ನನಗೆ ಯೋಗ್ಯತೆ ಇದ್ರೆ ಸಿಗಿ. ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ನಾಳೆ ಔತಣಕೂಟ ನಿಗದಿ ಕೂಡ ಆಗಿದೆ. ಆದರೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ದಾಳ ಉರುಳಿಸಿದ್ದಾರೆ. ನನ್ನ ಗುರಿ ನನಗೆ ಗೊತ್ತಿದೆ, ಭಗವಂತ ಈಗ ಕೊಟ್ಟಿದ್ದಾನೆ, ಮುಂದೇನು ಕೊಡ್ತಾನೆ ಅನ್ನೋದು ಗೊತ್ತಿದೆ ಅಂತ ಹೇಳಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಐ ನೋ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಬಿಜೆಪಿಗೆ ಆಹಾರವಾದ ಕಾಂಗ್ರೆಸ್ ಕ್ರಾಂತಿ ಬೆಳವಣಿಗೆ. ಒಂದೆಡೆ ಕೈ ನಾಯಕರು ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿದ್ರೆ, ಬಿಜೆಪಿ ನಾಯಕರಿಗೆ ಇದೇ ವಿಚಾರ ದಾಳವಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿ, ಜನವರಿಯಲ್ಲಿ ಸಂಕ್ರಾಂತಿ ಫಿಕ್ಸ್ ಅಂತಿದ್ದಾರೆ. ನವೆಂಬರ್ದಲ್ಲಿ ಏನು ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ. ಪುನಃ ಮುಖ್ಯಮಂತ್ರಿಗಳು ಅವ್ರನ್ನ ಯಾರನ್ನು ಮಾಡಬೇಕು ಅನ್ನೋಂಥ ಬಂದಂಥ ಟೈಮಲ್ಲಿ ಅವ್ರಿಗೆ ಸಹಜವಾಗಿ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥದ್ದು ಕೂಡ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ನವೆಂಬರ್ದಲ್ಲಂತೂ ಕ್ರಾಂತಿ ಆಗೇ ಆಗುತ್ತೆ, ಜನವರಿದಲ್ಲಂತೂ ಸಂಕ್ರಾಂತಿ ಆಗೇ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ. ಅವ್ರು ಹೇಳಿದಾರ ಅಂದ್ರೆ ನಾನು ರೀಚ್ ಆಗ್ತೀನಿ ಅಂತ, ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ. ಅವ್ರಿಗೆ ರೀಚ್ ಆಗಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಕ್ಷಣಗಣನೆ ಪ್ರಾರಂಭ ಆಗಿದೆ. ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದನೂ ಕೂಡ ಪ್ರಾರಂಭ ಆಗಿದೆ. ಅದಿನ್ನೂ ಕೂಡ ನಿಂತಿಲ್ಲ. ಯಾರು ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಲೋ ಕಮಾಂಡ್ ಹೇಳಿದಂತೆ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಬಿಜೆಪಿ ನಾಯಕರು ತಮ್ಮದೇ ಭವಿಷ್ಯವನ್ನ ಹೇಳ್ತಾ ಇದ್ರೆ, ಬುಡುಬುಡಿಕೆ ಭವಿಷ್ಯ ಕಾಂಗ್ರೆಸ್ನಲ್ಲಿ ಆಶಾ ಕಿರಣ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.